ಭಾಗ್ಯ ಅಡ್ಗೆ ಮಾಡ್ತಿದ್ದಾಳೆ. ನಿನ್ನೆ ಎಲ್ಲ ಅವಳೇನು ತಿಂದಿಲ್ವಲ್ಲ, ಈಗ ತುಂಬಾ ಹಸ್ವಾಗಿರುತ್ತೆ ಅವಳಿಗೆ. ನಾವ್ ಹೋಗಿ ಆ ಅಡ್ಗೆನ್ ಹಾಳ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಆದ್ರೂ ಮಜಾ ಬರುತ್ತೆ. ಏನಂತೀಯಾ? ಇದರಿಂದ ನಮಗೇನು ಯೂಸ್ ಆಗಲ್ಲ, ಆದ್ರೆ ಸ್ವಲ್ಪ ಟೈಮ್ ಪಾಸ್ ಆದ್ರೂ ಆಗುತ್ತೆ. ನಡಿ. ಈ ನಾಯಿ ಬೇರೆ ಇಲ್ಲೇ ಇದೆ. ನಾನು ನೋಡಿದ್ರೆ ಸಾಕು, ದೆವ್ವ ನೋಡ್ದಾಗ ಬೊಗಳುತ್ತೆ. ಡೋಂಟ್ ವರಿ ಮನೀಷಾ, ಲಾಡುನ ನಾನ್ ಕಂಟ್ರೋಲ್ ಮಾಡ್ತೀನಿ. ಬಾಬಾ ಹೇ ಲಾಡು, ಸುಮ್ಮನಿರು. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಕಿಚನ್ ಅಲ್ಲಿ ನಿಂಗ್ ಮಾತ್ರ ಕೆಲ್ಸ ಇರೋದಾ? ನಮ್ಗೇನಿರಲ್ವಾ ಅಂತ. ಅಡ್ಗೆ ಮನೆ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ದೇ ಇರೋ ನೀನು ಇಲ್ಲಿ ಕೆಲ್ಸ ಇದೆ ಅಂತಿದ್ಯಾ? ಏನ್ ಮಾಡೋಕ್ ಬಂದಿದ್ದೀರಾ? ನಾವೇನ್ ಮಾಡ್ತೀವಿ? ಕೈಗಳನ್ನ ಯಾಕೆ ಹಿಂದೆ ಮುಚ್ಚಿಟ್ಕೋತಿದ್ದೀರಾ? ತೋರ್ಸಿ. ಅಡ್ಗೆನ್ ಹಾಳ್ ಮಾಡೋಕ್ ಬಂದಿದ್ರಾ? ನೋಡು ಹನ್ಸಿಕಾ, ನಾವು ಸ್ನೇಹ ಮಾಡಿದ್ರೆ ನಮ್ಗಿಂತ ಒಳ್ಳೆಯವ್ರ ಜೊತೆ ಇರ್ಬೇಕು, ನಮ್ಗಿಂತ ಒಳ್ಳೆ ಮನ್ಸವ್ರಾಗಿರ್ಬೇಕು, ಎಲ್ರಿಗೂ ಆದರ್ಶ ವ್ಯಕ್ತಿಗಳಾಗಿರ್ಬೇಕು. ಆದ್ರೆ ಜೊತೆಗಿದ್ದು ಚೂರಿ ಹಾಕೋರಾಗ್ಬಾರ್ದು, ಎದುರುಗಿರೋರ್ನ ಮುಳುಗ್ಸೋರಾಗಿರ್ಬಾರ್ದು, ಇನ್ನೊಬ್ರು ಜೀವನನ ನಾಶ ಮಾಡ್ಬೇಕು ಅಂತ ಅಂದ್ಕೊಳ್ಳೋರ್ ಜೊತೆಗಲ್ಲ. ಮನೀಷಾ ಜೊತೆ ಸೇರಿ ನೀನ್ ಕೂಡ ಹಾಳಾಗ್ತಾ ಇದ್ಯಾ. ಭಾಗ್ಯ, ಹದ್ದು ಮೀರಿ ಮಾತಾಡ್ತಿದ್ಯಾ? ಛೀ, ಬಾಯ್ ಮುಚ್ಚು. ನಿನಗ್ ಮಾತಾಡೋ ಅರ್ಹತೆ ಕೂಡ ಇಲ್ಲ. ನೀನ್ ಹಾಳಾಗಿರೋದ್ ಸಾಲ್ದ, ಇನ್ನು ಮನೆಯವ್ರನ್ನೆಲ್ಲ ಹಾಳ್ ಮಾಡ್ತಿದ್ಯಾ? ನೋಡು ಮನೀಷಾ, ಒಬ್ಬ ವ್ಯಕ್ತಿಗೆ ಒಳ್ಳೇದ್ ಮಾಡಿದ್ರೆ ಆ ಒಳ್ಳೆತನ ನಮ್ಮನ್ನ ಕಾಪಾಡುತ್ತೆ. ಅದೇ ನೀನೊಬ್ಬ ವ್ಯಕ್ತಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ಯಾವತ್ತೋ ಒಂದಿನ ಆ ಪಾಪ ನಿನ್ನನ್ನೇ ಸುತ್ಕೊಳ್ಳುತ್ತೆ. ಚೆನ್ನಾಗ್ ನೆನ್ಪಿಟ್ಕೋ. ಯಾಕಂದ್ರೆ ಈ ಮಾತನ್ನ ನೆನಪು ಮಾಡ್ಕೊಳ್ಳೋ ಸಮಯ ಯಾವತ್ತೋ ಒಂದಿನ ನಿನಗ್ ಬಂದೇ ಬರುತ್ತೆ. ಹೋಗಿ ಇಬ್ರು ಇಲ್ಲಿಂದ. ಲಾಡು, ಈ ಮನೇಲಿ ನನ್ಗೋಸ್ಕರ ಇರೋ ಒಂದೇ ಒಂದು ಜೀವ ನೀನೇ ಅಂತ ಮತ್ತೊಂದ್ಸಲ ತೋರಿಸ್ಕೊಟ್ಟಿದ್ಯಾ. ಥ್ಯಾಂಕ್ ಯು. ಮಿತ್ರ, ಮಿತ್ರ, ಎಲ್ಲಿದ್ಯಾ ಮಿತ್ರ? ಮಾಮ್, ಯಾಕೆ, ಏನಾಯ್ತು? ನಮ್ ಕಂಪನಿ ಸಲುವಾಗಿ ಕನ್ಸ್ಟ್ರಕ್ಷನ್ಸ್ಗೋಸ್ಕರ ಮೆಟೀರಿಯಲ್ ಸಪ್ಲೈ ಮಾಡೋ ಒಂದ್ ಕಂಪನಿ ಜೊತೆ ಟೈಅಪ್ ಮಾಡೋಣ ಅಂತ ಅನ್ಕೊಂಡಿದ್ವಲ್ಲ. ಹೌದು. ಆ ಕಂಪನಿ MD ಅವರು ಇವಾಗ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾ ಇದೀವಿ. ಓಹ್ ರಿಯಲಿ? ಹೌದು ಮಿತ್ರ,
ಅವ್ರ ಜೊತೆ ಟೈಅಪ್ ಆದ್ಮೇಲೆ ನಮ್ಗೆ ಮೆಟೀರಿಯಲ್ಸ್ ತುಂಬಾ ಕಡಿಮೆ ಕಾಸ್ಟ್ಗೆ ಸಿಗತ್ತೆ. ಇಟ್ಸ್ ಅ ಗ್ರೇಟ್ ಐಡಿಯಾ ಮಾಮ್. ಸರಿ, ಅವ್ರ ಜೊತೆ ಅಗ್ರಿಮೆಂಟ್ ಆದ್ಮೇಲೆ ಅವ್ರಿಗೆ 120 crores ಕೊಡ್ಬೇಕಾಗತ್ತೆ. ಚೆಕ್ ರೆಡಿ ಮಾಡಿ ಇಟ್ಟಿರು. ಶ್ಯೂರ್ ಮಾಮ್. ಹವೆವ ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ಮಾಮ್ ಯಾವುದೇ ಡಿಸಿಷನ್ ತಗೊಂಡ್ರು ಅದಂತೂ ಸೂಪರ್ ಆಗೇ ಇರುತ್ತೆ. ಐ ನೋ ದಟ್. ಕರೆಕ್ಟ್ ಆಗಿ ಹೇಳ್ದೆ ಹನ್ಸಿಕಾ. ಏನ್ ಚಿಕ್ಕಮ್ಮ, ನೀವೇನ್ ಹೇಳ್ತೀರಾ? ನಾನೇನ್ ಹೇಳೋದು, ಆಲ್ವೇಸ್ ಅರವಿಂದಕ್ಕ ಇಸ್ ದ ಬೆಸ್ಟ್. ಡಿಸಿಷನ್ ಇವಳ್ದೆ, ಆರ್ಡರ್ಸು ಇವಳ್ದೆ. ಇನ್ನು ಈ ಮನೆಯಲ್ಲಿ ನಾನ್ ಮಾಡೋದೇನಿದೆ? ದೊಡ್ಡ ಸೊಸೆ ಅನ್ನೋ ಸ್ಥಾನನೂ ಇವಳ್ದೆ, ಎಲ್ಲ ಕಂಟ್ರೋಲು ಇವಳ್ದೇನೆ. ಇರ್ಲಿ, ಯಾವತ್ತಾದ್ರೂ ಇದೆಲ್ಲ ನನ್ ಕೈಗೆ ಬರ್ದೇ ಇರತ್ತಾ? ಇನ್ ನಂದನ್ ಫ್ಯಾಮಿಲಿ ನನ್ನ ಆರ್ಡರ್ ಕೇಳೋ ದಿನ ಬಂದೇ ಬರುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಓ ಪ್ರಭಾಕರ್ ಅವರೇ, ಬಂದ್ಬಿಟ್ರಾ? ಬನ್ನಿ. ನಿಮ್ ಕಂಪ್ನಿ ಜೊತೆ ಟೈಅಪ್ ಆಗ್ತಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಮಗೂ ಕೂಡ. ಯಾಕಂದ್ರೆ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ಕೊಡ್ಬೇಕು, ಹಾಗೆ ನಮಗೂ ಕೂಡ ಒಳ್ಳೆ ಲಾಭ ಆಗ್ಬೇಕು. ಎರಡೂ ನಡಿಬೇಕು ಅಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಕೊಡೋ ಕಂಪನಿ ಸಿಗ್ಬೇಕು. ಆಹಾ, ನಿಮ್ ಬಗ್ಗೆ ಗೊತ್ತಾದ್ಮೇಲೆ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಇನ್ ಮುಂದೆ ನಮ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಬೇಕಾಗಿರೋ ಮೆಟೀರಿಯಲ್ ಎಲ್ಲ ನಿಮ್ ಹತ್ರನೇ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ನಮ್ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಕ್ಕೆ, ನಮ್ ಜೊತೆ ಬಿಸ್ನೆಸ್ ಡೀಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮೋಸ್ಟ್ ವೆಲ್ಕಮ್. ಅಗ್ರಿಮೆಂಟ್ ಬೇಕಾಗಿರೋ ಪೇಪರ್ಸ್ ಎಲ್ಲ ತಂದಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಸೈನ್ ಮಾಡಿ ಇನಿಷಿಯಲ್ ಅಮೌಂಟ್ 20 crores ಕೊಟ್ಬಿಟ್ರೆ ನಾವು ಫರ್ದರ್ ಫಾರ್ಮಾಲಿಟೀಸ್ ನ ಸ್ಟಾರ್ಟ್ ಮಾಡ್ಕೋಬಹುದು ಮೇಡಮ್. ಶೋರ್. ಅಗ್ರಿಮೆಂಟ್ ಪೇಪರ್ಸ್ ಇಲ್ಲಿ ಕೊಡಿ. ಹಾ. ಭಾಗ್ಯ, ಈಗ ಹೇಗೆ ಆಟ ಆಡಿಸ್ತೀನಿ ನೋಡ್ತಿರೋ. ನಿನ್ನ ಎಲ್ಲರ ಮುಂದೆ ಕೆಟ್ಟೋಳು ಮಾಡಿ ನಿನ್ನಿಂದಾನೇ ಎಲ್ಲ ಹಾಳಾಗೋಯ್ತು ಅಂತ ಫೀಲ್ ಆಗೋ ಹಾಗೆ ಮಾಡ್ತೀನಿ, ನೋಡ್ತಿರು. ಬುದ್ಧಿ ಇದೆಯಾ ಇಲ್ವಾ ಭಾಗ್ಯ? ಇಲ್ಲಿ ಇಷ್ಟು ಮುಖ್ಯವಾಗಿರೋ ಡೀಲ್ ನಡೀತಾ ಇದ್ರೆ ಇಷ್ಟು ಅಜಾಗ್ರತೆನಾ ನೀನು? ಮಧ್ಯದಲ್ಲಿ ಈ ತರ ನುಗ್ಗಿ ನೀನ್ ಸೈನ್ ಮಾಡ್ಬೇಕಾ ಅಥವಾ ಸಂಧಿ ಮಾಡಿಸ್ಬೇಕಾ? ಏನ್ ಮಾಡೋಣ ಅಂತ ಇಲ್ಲಿಗೆ ಬಂದೆ? ಬಂದವಳು ಸುಮ್ನೆ ನೆಟ್ಟಗಿರ್ತೆ, ಅಗ್ರಿಮೆಂಟ್ ಪೇಪರ್ಸ್ ಹಾಳಾಗೋ ತರ ಮಾಡ್ತೀಯಲ್ಲ. ಒಂದ್ ಒಳ್ಳೆ ಕಂಪನಿ ಜೊತೆ ಟೈಅಪ್ ಆಗ್ತಾ ಇರೋ ಒಂದ್ ಶುಭ ಸಂದರ್ಭದಲ್ಲಿ ಅಪಶಕುನ ತರ ಎದುರಿಗೆ ಬಂದ್ಯಲ್ಲ. ಚಿಚಿ ಚಿಚಿ. ನೀನ್ ಈ ಮನೆಗ್ ಬಂದಾಗಿಂದ ನೀನಿಂದ ಪ್ರತಿ ಕ್ಷಣಕ್ಕೊಂದ್ ಸಮಸ್ಯೆ, ನಿಮಿಷಕ್ಕೊಂದೊಂದ್ ತೊಂದ್ರೆ, ಗಂಟೆಗೊಂದ್ ಜಗಳ. ಅಲ್ಲ, ನೀನ್ ಮತ್ತೆ ಯಾಕೆ ಬಂದಿದ್ಯೋ ಅಂತ ನಾವೆಲ್ಲ ಪದೇ ಪದೇ ಬಾಧೆ ಪಡ ಹೋಗಿ ಮಾಡ್ತಿದ್ಯಾ. ನೀನ್ ಎಷ್ಟು ಬೇಗ ವಾಪಸ್ ಹೋಗ್ತೀಯೋ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ.
ಭಾಗ್ಯ, ನೀನು ಬಂದಿದ್ಯಾ, 6 ತಿಂಗಳಿರ್ತೀಯ, ಆಮೇಲೆ ಹೊರಟೋಗ್ತೀಯ. ಅಲ್ಲಿವರೆಗೂ ನಿನಗೂ ಈ ಮನೆಗೂ ಸಂಬಂಧ ಇರೋದು. ಅಷ್ಟೇ ಅಲ್ಲದೆ ಎಲ್ಲ ವಿಷಯನೂ ತಿಳ್ಕೋಬೇಕು ಅಂತ, ಎಲ್ಲ ವಿಚಾರಗಳಲ್ಲೂ ತಲೆ ತೂರಿಸ್ಬೇಕು ಅಂತ ಬಂದರೆ ಇಲ್ಲಿ ನೋಡು, ಹೀಗೆ ಆಗೋದು. ಭಾಗ್ಯ, ಇವತ್ತು ಲಕ್ಕು ನಂದು. ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನಿನ್ನ ಅಷ್ಟೇ ಕರೆಕ್ಟಾಗಿ ಸಿಕ್ಕಾಕ್ಸಿದ್ದೀನಿ. ಏನಿದು ಭಾಗ್ಯ, ನೋಡ್ಕೊಂಡು ನಡಿಬೇಕು ತಾನೆ. ತುಂಬಾ ಇಂಪಾರ್ಟೆಂಟ್ ಅಗ್ರಿಮೆಂಟ್. ನೋಡು, ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಅರವಿಂದ ಮೇಡಮ್, ಬಿ ಕೂಲ್. ಈಗ ಏನಾಯ್ತು ಅಂತ ಪೇಪರ್ ಮೇಲೆ ಕಾಫಿ ಬಿತ್ತು ಅಷ್ಟೇ ಅಲ್ವಾ? ನೀವು ಸಿಗ್ನೇಚರ್ ಮಾಡ್ಕೊಡಿ ಮೇಡಮ್, ಬೇರೆ ಏನೂ ತೊಂದರೆ ಇಲ್ಲ. ಬೇಡ ದಿವಾಕರ್ ಅವರೇ, ಶುಭ ಕಾರ್ಯ ನಡಿಬೇಕಾಗಿದ್ದ ಈ ಸಮಯದಲ್ಲಿ ಈ ತರ ಅಶುಭ ನಡೆದೋಯ್ತು. 20 ಕೋಟಿ ಬೆಲೆ ಬಾಳುವಂತ ಈ ಅಗ್ರಿಮೆಂಟ್ ಈ ರೀತಿ ಕಾಫಿ ಚೆಲ್ಲಿ ಹಾಳಾಗೋದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ನಾವು ಇನ್ನೊಂದ್ ದಿನ ಈ ಅಗ್ರಿಮೆಂಟ್ ಕೆಲಸ ಮುಗಿಸೋಣ. ನೋ ಪ್ರಾಬ್ಲಮ್ ಮೇಡಮ್. ಮತ್ತೆ ನೀವು ಒಂದಿನ ಫಿಕ್ಸ್ ಮಾಡಿ, ಅವತ್ತೇ ಅಗ್ರಿಮೆಂಟ್ ಪೇಪರ್ಸ್ ತರ್ತೇವೆ. ಒಳ್ಳೇದು, ನೀವು ಹೋಗಿ ಬನ್ನಿ. ಓಕೆ ಮೇಡಮ್. ಏನಕ್ಕ ಇದು? ಇಷ್ಟು ದಿನ ಇವಳಿಂದ ಮಿತ್ರಂಗಷ್ಟೇ ತೊಂದ್ರೆ ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ನಮ್ಮ ಇಡೀ ಕುಟುಂಬಕ್ಕೆ ಅಪಶಕುನ ತರ ಇದ್ದಾಳಲ್ಲ. ದೇವಿಯಾನಿ ಆಂಟಿ ಹೇಳೋದ್ ಕೇಳಿ ನಂಗೆ ಕೂಡ ಹಾಗೆ ಅನಿಸ್ತದೆ. ಎಷ್ಟು ದೊಡ್ಡ ಕಂಪನಿ ಜೊತೆ ಡೀಲಿಂಗ್ ಇದು, ಎಷ್ಟು ಕೋಟಿ ಬೆಲೆ ಬಾಳೋ ಅಗ್ರಿಮೆಂಟ್ ಇದು. ಅದನ್ನು ಒಂದು ಕಾಫಿ ಕಪ್ಪಿಂದ ಪೂರ್ತಿ ಹಾಳು ಮಾಡ್ಬಿಟ್ಲು ಭಾಗ್ಯ. ಅಂದ್ರೆ ಈ ಮೇಡಮ್ ಕೈಕಾಲು ಮನೇಲಿರೋ ಅಷ್ಟು ಟೈಮು ಈ ಮನೇಲಿ ಶನಿ ಇದ್ದ ಹಾಗೆ ಅನ್ನೋದು ನನ್ನ. ಈಗ ಚೆನ್ನಾಗ್ ಅರ್ಥ ಆಯ್ತಾ? ಇಡೀ ಕುಟುಂಬನೇ ನಿನ್ನ ಹೇಟ್ ಮಾಡಿದ್ರೆ ಹೇಗ್ ಫೀಲ್ ಆಗತ್ತೆ ಅಂತ. ನನ್ನೂ ಒಂದ್ಸಲ ಹೀಗೆ ಸಿಕ್ಕಾಕ್ಸಿದ್ಯಲ್ಲ, ಆಗ ನನ್ಗೆ ಹೇಗ್ ಫೀಲ್ ಆಗಿತ್ತು ಅಂತ ಈಗ ನಿಂಗೆ ಚೆನ್ನಾಗ್ ಅರ್ಥ ಆಗಿರುತ್ತೆ. ಅಳ್ಬೇಡಿ ಅದಕ್ಕೆ. ಒಂದು ಕಾಲದಲ್ಲಿ ನೀವೇ ಈ ಮನೆ ಅದೃಷ್ಟ ಅಂದ್ರು, ಈಗ ದುರಾದೃಷ್ಟ ಅಂತಿದ್ದಾರೆ. ಆದರೆ ಯಾವತ್ತೋ ಒಂದಿನ ನಿಮ್ಮ ಬೆಲೆ ಅರ್ಥ ಮಾಡ್ಕೊಳ್ತಾರೆ. ಬೇಜಾರಾಗ್ಬಿಡಿ. ನೀನ್ ಈ ಮನೆಗ್ ಬಂದಾಗಿಂದ ನೀನಿಂದ ಪ್ರತಿ ಕ್ಷಣಕ್ಕೊಂದ್ ಸಮಸ್ಯೆ, ನಿಮಿಷಕ್ಕೊಂದೊಂದ್ ತೊಂದ್ರೆ, ಗಂಟೆಗೊಂದ್ ಜಗಳ. ಅಂದ್ರೆ ಈ ಮೇಡಮ್ ಕೈಕಾಲು ಮನೇಲಿರೋ ಅಷ್ಟು ಟೈಮು ಈ ಮನೇಲಿ ಶನಿ ಇದ್ದ ಹಾಗೆ ಅನ್ನೋದು ನನ್ನ ಒಪಿನಿಯನ್. ಶನಿಗ್ರಹದ ಪ್ರಭಾವ ಆಗಿದ್ರೆ ಯಾವ್ದಾದ್ರು ಪೂಜೆ ಪುನಸ್ಕಾರ ಮಾಡಿ ಪರಿಹಾರ ಮಾಡ್ಕೋಬಹುದು. ಆದ್ರೆ ಶನಿಗ್ರಹದ ತರ ಮನುಷ್ಯರೇ ಮನೆಯಲ್ಲಿದ್ರೆ ಯಾವ ಪೂಜೆ ಮಾಡಕ್ ಸಾಧ್ಯ, ಯಾವ ಪುನಸ್ಕಾರ ಮಾಡಕ್ ಸಾಧ್ಯ? ನೀನೇನು ಮಾಡ್ತಾ ಇದೆಯೋ, ಯಾಕೆ ಮಾಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಸೀತೆ ಗೆರೆ ದಾಟಿ ಹೋಗಿದ್ದಕ್ಕೇನೆ ವಾಪಸ್ ಕರ್ಕೊಂಡು ಬಂದಾಗ ಸೀತಮ್ಮನಿಗೆ ಅಗ್ನಿ ಪರೀಕ್ಷೆಯನ್ನು ಕೊಟ್ಟಿದ್ದು ಶ್ರೀರಾಮಚಂದ್ರನೇ.
ಸೀತಮ್ಮನ ನಿಷ್ಠೆನ ಶ್ರೀರಾಮಚಂದ್ರನೇ ಪರೀಕ್ಷೆ ಮಾಡೋದು ತಪ್ಪಲಿಲ್ಲ. ನೀನು ನಂದನ್ ಫ್ಯಾಮಿಲಿ ಸೊಸೆಯಾಗಿ ಈ ಮನೆ ಹೊಸಲು ದಾಟಿ ಹೋದ್ಮೇಲೆ ನೀತಿ ನಿಜಾಯಿತಿಗಳಲ್ಲಿ ಏನು ವ್ಯತ್ಯಾಸ ಬಂದಿದೆಯೋ ಏನೋ ಅಂತ ನಾವು ಎಷ್ಟು ಅಗ್ನಿ ಪರೀಕ್ಷೆಗಳನ್ನು ಇಡಬೇಕು ಅನ್ನಿಸ್ತಾ ಇದೆ. ಯಾಕಂದ್ರೆ ನೀನು ಈ ಹಿಂದೆ ಇದ್ದಂಥ ಭಾಗ್ಯ ಅಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾವ ಸ್ವಾರ್ಥನ ಇಟ್ಕೊಂಡು ಈ ಮನೆ ಕಾಲಿಟ್ಟಿದೆಯೋ ಅಂತ ಅನುಮಾನ ಬರ್ತಾ ಇದೆ. ನಿನಗೆ ಅನ್ಯಾಯ ಆಗಿದೆ, ಒಪ್ಕೋತೀನಿ. ಅದರ ಪ್ರತಿಫಲವಾಗಿ ನೀನು ಮಿತ್ರನ್ನ ಬಿಟ್ಟು ಹೋಗ್ಬೇಕು ಅನ್ಕೊಂಡೆ. ಈ ಕುಟುಂಬದ ಮರ್ಯಾದೆನ ಬೀದಿ ಪಾಲ್ ಮಾಡಬೇಕು ಅನ್ಕೊಂಡೆ. ಅದಕ್ಕೆ ಡಿವೋರ್ಸ್ವರೆಗೂ ಹೋದೆ. ನಿಜವಾಗ್ಲೂ ನೀನು ಬಿಟ್ಟು ಹೋಗೋಳೆ ಆಗಿದ್ದಿದ್ರೆ ಈಗ ಇಲ್ಲಿಗೆ ಇರೋದಕ್ಕೆ ಓಡ್ಕೊಂಡು ಬರ್ತಾ ಇರಲಿಲ್ಲ, ನಮ್ಮ ಜೊತೆ ಮಾತಾಡೋದಕ್ಕೆ ಈ ರೀತಿ ಚಡಪಡಿಸ್ತಾನೂ ಇರಲಿಲ್ಲ. ನೀನು ಇಷ್ಟು ಕಷ್ಟಗಳನ್ನು ಪಟ್ಟು ಇಷ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಯಾಕಿನ್ನೂ ಇಲ್ಲೇ ಇದೆಯೋ ನನಗೇನು ಅರ್ಥನೇ ಆಗ್ತಿಲ್ಲ. ಒಂದು ಕಡೆ ನೀನು ಅವಮಾನಗಳನ್ನು ಅನುಭವಿಸ್ತಾ ಇದೀಯ, ಮತ್ತೊಂದು ಕಡೆ ನಮಗೂ ಅವಮಾನಗಳನ್ನು ಅನುಭವಿಸುವ ಹಾಗೆ ಮಾಡ್ತಿದ್ಯ. ಇವೆಲ್ಲ ನೋಡ್ತಾ ಇದ್ರೆ ಇನ್ನು ಮುಂದಿನ 6 ತಿಂಗಳಿಗೋಸ್ಕರ ಮತ್ತೆ ವಾಪಸ್ ಬಂದಿರೋ ನಿನ್ನ ವಿಷಯದ ಹಿಂದೆ ಇನ್ನೇನಾದರೂ ಕಾರಣ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಹೇಳಮ್ಮ, ಏನಾದರೂ ಉದ್ದೇಶ ಇಟ್ಕೊಂಡು ವಾಪಸ್ ಬಂದಿದ್ಯಾ? ಇನ್ಯಾವ ಸ್ವಾರ್ಥಕ್ಕೋಸ್ಕರ ಇಲ್ಲಿರ್ಬೇಕು ಅನ್ಕೊಂಡಿದ್ಯಾ? ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ ಮಾವ. ಒಂದ್ ಕಾಲದಲ್ಲಿ ಮಗಳ ತರ ಅಂತಿದ್ರಿ, ಈಗ ಕುತಂತ್ರ ಮಾಡೋಳ್ ತರ ಕಾಣಿಸ್ತಿದ್ದೀನ? ಒಂದ್ ಕಾಲದಲ್ಲಿ ಕುಟುಂಬಕ್ಕೆ ಬೆನ್ನೆಲುಬು ಅಂತಿದ್ರಿ, ಆದ್ರೆ ಈಗ ಬೆನ್ನಿಗೆ ಚೂರಿ ಹಾಕೊಳ್ತಾರ ಕಾಣಿಸ್ತಿದ್ದೀನ? ಮಿತ್ರ ಅವ್ರ ಬಗ್ಗೆ, ಅವ್ರ ಪ್ರೀತಿ ಬಗ್ಗೆ, ಅವ್ರ ಜಾತಕದಲ್ಲಿರೋ ಗಂಡಾಂತರದ ಬಗ್ಗೆ ನನ್ನಿಂದ ಮುಚ್ಚಿಟ್ಟು ತಪ್ಪು ಮಾಡಿದವರು ನೀವು. ಆದ್ರೂ ಸುಮ್ಮನಾದೆ, ಸಹಿಸ್ಕೊಂಡೆ. ಆದ್ರೆ ಇವತ್ತು ನಾನ್ ತಿರ್ಗಾ ಬಂದಿರೋ ವಿಷಯದ ಹಿಂದೆ ಸ್ವಾರ್ಥ ಇದೆಯೇನೋ ಅಂತ ಅನುಮಾನ ಪಡ್ತೀರಿ ನೋಡಿ. ಅದನ್ ಸಹಿಸೋಕಾಗ್ತಿಲ್ಲ ಮಾವ, ತಡ್ಕೊಳಕ್ಕಾಗ್ತಿಲ್ಲ. ಯಾರು ಏನ್ ಅಂದ್ಕೊಂಡ್ರು, ಹೇಗಂದ್ಕೊಂಡ್ರು, ನನ್ ಮಾವನ್ ರೀತಿನೇ ಬೇರೆ, ಅವ್ರ ಆಲೋಚನೆ ಮಾಡೋ ಪದ್ಧತಿನೇ ಬೇರೆ ಅಂದ್ಕೊಂಡಿದ್ದೆ. ನನ್ ಮಾತಿನ ಹಿಂದೆ, ನನ್ ಮೌನದ ಹಿಂದೆ ಇರೋ ಕಾರಣನ ನೀವ್ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅರ್ಥ ಆಯ್ತು. ಎಲ್ರೂ ಹಾಗೆ ನಿಮ್ಗೂ ಕೂಡ ನಾನ್ ತಪ್ಪು ಮಾಡ್ದೋಳ್ ಹಾಗೆ ಮಾತ್ರ ಕಾಣ್ತಿದ್ದೀನೇ ಹೊರತು ನನ್ ವ್ಯಕ್ತಿತ್ವ ಕಾಣ್ತಾನೆ ಇಲ್ಲ. ಈಗಾಗ್ಲೇ ಗಾಯ ಆಗಿರೋ ನನ್ ಮನ್ಸಿಗೆ ಇನ್ನೂ ದೊಡ್ಡ ಅನುಮಾನ ಕಿರೀಟ ಹಾಕ್ಬಿಟ್ರಿ.
ಹಲೋ, ವಾಟ್ ಇಸ್ ಇಟ್? ನೀವು ಹೇಳ್ತಿರೋದು ನಿಜನಾ? ಓ ಮೈ ಗಾಡ್, ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಟಿವಿಲಿ ನ್ಯೂಸ್ ಕೂಡ ಬರ್ತಾ ಇದೆಯಾ? ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಹೇ, ರಿಮೋಟ್ ಕೊಡು. ಸ್ವಲ್ಪ ನಿಧಾನ ಕೇಳ್ಬೋದಿತ್ತಲ್ಲ, ಕಿತ್ಕೊಳ್ಳೋದು ಯಾಕೆ? ಅಲ್ಲಿ ಟಿವಿಲಿ ಬರ್ತಾರೋ ನ್ಯೂಸ್ ಅಂತದ್ದು. ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ, ಎಲ್ರೂ ಆದಷ್ಟು ಬೇಗ ಬನ್ನಿ. ಯಾಕೋ ಏನಾಯ್ತು? ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದೆಯಾ?